ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಈ ಸಲ ರ್ಯಾಂಕ್ ನಮ್ಮದೇ ಅನ್ನೋ ಸೀರೀಸ್ನ ನಾನು ಲಾಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ. ತುಂಬ ಜನ ಆರ್ ಸಿ ಬಿಗಾದರೆ ಇನ್ನೂ ನೆಕ್ಸ್ಟ್ ಸೀಸನ್ ಅಂತ ಬರ್ತಾ ಇರುತ್ತೆ ಬ್ರೋ, ನಮಗೆ ನೆಕ್ಸ್ಟ್ ಸೀಸನ್ ಅನ್ನೋದಿಲ್ಲ, ರ್ಯಾಂಕ್ ಅಂತ ತೊಗೊಂಡ್ರೆ ಈ ಎಕ್ಸಾಮಲ್ಲೇ ತೊಗೋಬೇಕು ಅಂತ ಹೇಳಿ ಈ ಸಲ ರ್ಯಾಂಕ್ ನಮ್ಮದೂಗೆ ಕನ್ವರ್ಟ್ ಮಾಡೋಣ ಅಂತ ಹೇಳಿದ್ರಿ. ಸೊ ಬೇಸ್ಡ್ ಆನ್ ಯೋರ್ ಡಿಮ್ಯಾಂಡ್ ದ ಸೀರೀಸ್ ವಿಲ್ ಕಂಟಿನ್ಯೂ ಇನ್ ದ ನೇಮ್. ಈ ಸಲ ರ್ಯಾಂಕ್ ನಮ್ಮದು ಆ್ಯಂಡ್ ವಿ ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಗೆಟ್ ದ್ಯಾಟ್ ಡ್ರೀಮ್ ರ್ಯಾಂಕ್. ಈ ಸೀರೀಸಲ್ಲಿ ಇವಾಗ ಫಸ್ಟ್ ಒಂದು ಓವರ್ ವ್ಯೂ ಕೊಟ್ಟಿದ್ದೆ ಆಯಿತಾ, ಎಲ್ಲ ಸಬ್ಜೆಕ್ಟು ಸೇರಿ ಏನು ಮಾಡ್ಬೋದು, ಮುಂದೆ ಹೆಂಗೆ ಪ್ರೊಸೀಡ್ ಆಗ್ಬೋದು ಅನ್ನೋ ಪ್ಲ್ಯಾನ್ನ. ಬಟ್ ಇವಾಗ ಸಬ್ಜೆಕ್ಟ್ ವೈಸ್ ಹೋಗೋಣ ಒಂದೊಂದಾಗಿ. ಸೊ ಈ ವಿಡಿಯೋಲಿ ಕೆಮಿಸ್ಟ್ರಿ ಕೇಟರ್ ಮಾಡ್ತಿರ್ತೀನಿ, ಏನಿಲ್ಲ ಸಿಂಪಲ್ ಇರುತ್ತೆ. ಲೆಟ್ಸ್ ನಾಟ್ ವೇಸ್ಟ್ ಟೈಮ್ ಇನ್ ಎನಿಥಿಂಗ್. ಸೊ ಫಸ್ಟ್ ಚಾಪ್ಟರ್ ವೈಸ್ ವೆಯ್ಟೇಜ್ ಬಗ್ಗೆ ಡಿಸ್ಕಸ್ ಮಾಡಿ, ಅದಾದಮೇಲೆ ಐ ವಿಲ್ ಟಾಕ್ ಅಬೌಟ್ ಮೈ ಸ್ಟ್ರಾಟಜಿ ಫಾರ್ ಕೆಮಿಸ್ಟ್ರಿ. ಇದನ್ನು ಹೇಳೋಕ್ಕಿಂತ ಮುಂಚೆ ನನ್ನ ನಾನು ಕೆ ಸಿ ಇ ಟಿ ಬರೆದಾಗ ನನಗೆ ಕೆಮಿಸ್ಟ್ರಿ ವಾಸ್ ಅ ಗೇಮ್ ಚೇಂಜರ್ ಆಯಿತಾ. ಯಾಕಂದರೆ ಬೋರ್ಡ್ ಎಕ್ಸಾಮ್ಸಲ್ಲಿ ನನಗೆ 100 ಬಂದಿತ್ತು. ಸೊ 100 ಬಂದಿತ್ತು ಸಿ ಬಿ ಎಸ್ ಸಿ ಕೆಮಿಸ್ಟ್ರಿ ಬೋರ್ಡ್ ಎಕ್ಸಾಮಲ್ಲಿ, ವಿಚ್ ವಾಸ್ ವೆರಿ ಗುಡ್ ಅಟ್ ದಟ್ ಟೈಮ್. ಆ್ಯಂಡ್ ಜೊತೆಗೆ ಕೆ ಸಿ ಇ ಟಿಲೂ ನನಗೆ 50/60 ಬಂದಿತ್ತು ಆಯಿತಾ. ಸೊ ಐ ಸ್ಟಿಲ್ ರಿಮೆಂಬರ್ ಕೆಮಿಸ್ಟ್ರಿ ವಾಸ್ ಸಮಥಿಂಗ್ ವಿಚ್ ಪುಷ್ಡ್ ಮೈ ರ್ಯಾಂಕ್ ಲೈಕ್ ಎನಿಥಿಂಗ್. ಸೊ ಅದೇ ಥರ ತುಂಬ ಜನಕ್ಕೆ ಕೆಮಿಸ್ಟ್ರಿ ಮೇಲೆ ಅಲರ್ಜಿನೂ ಇರುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟನೂ ಇರುತ್ತೆ, ಇಟ್ಸ್ ಫೈನ್. ಬಟ್ ಕೆಮಿಸ್ಟ್ರಿನ ಕರೆಕ್ಟಾಗಿ ಸ್ವಲ್ಪ ಥಿಂಗ್ಸ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಇಟ್ ವಿಲ್ ಬಿ ಫ್ರೆಂಡ್ ಫಾರ್ ಯು ಆ್ಯಂಡ್ ನಾಟ್ ಅ ಫೋ. ಅಷ್ಟು ಹೇಳ್ತಾ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋಲಿ ಸಿನ್ಸ್ ಟೈಮ್ ಇಸ್ ವೆರಿ ಲೆಸ್, ಐ ಜಸ್ಟ್ ಥಾಟ್ ಆಫ್ ಪುಟಿಂಗ್ ಅಪ್ ಅ ಲಿಸ್ಟ್ ಆಫ್ ಚಾಪ್ಟರ್ಸ್ ವಿಚ್ ಯು ಕ್ಯಾನ್ ಡೂ ಇನ್ ಪ್ರಯಾರಿಟಿ. ಈಗ ನೋಡಿ, ಇವಾಗ ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳೋದಾದರೆ ನಮಗೆ 10K ರ್ಯಾಂಕ್ ಒಳಗೆ ಹೋದರೆ ಸೇಫ್ ಝೋನ್ ಅಂತ ಕನ್ಸಿಡರ್ ಮಾಡ್ತೀರಾ ಅಲ್ವಪ್ಪ. ಇವಾಗ ನಾನೇನು ಪ್ರಿಪೇರ್ ಆಗಿಲ್ಲ ಇಲ್ಲಿವರೆಗೂ ಸೀರಿಯಸ್ ಆಗಿ, ನಂಗೆ ಹೆಂಗೆ 10K ಬರುತ್ತೆ ಅಂತ ನೀವು ಕೇಳೋದಾದರೆ, 10K ರ್ಯಾಂಕ್ ಬರಬೇಕು ಅಂತಂದರೆ ನೀವೇನಾದರೂ 100+ ಮಾರ್ಕ್ಸ್ನ ನೀವು ಕೆ ಸಿ ಟಿಲಿ ಹೆಂಗಾದರೂ ಮಾಡಿ ತೊಗೊಂಡ್ರೆ, ಟೋಟಲ್ 180 ಬರೀತೀರಾ, ಅದರಲ್ಲಿ ನೀವು 100+ ಮಾರ್ಕ್ಸ್ನ ಹೆಂಗಾದರೂ ಮಾಡಿ ತೊಗೊಂಡ್ರೆ, ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಒಂದು ಡೀಸೆಂಟ್ ಇದ್ರೂ ಸಹ ನೀವು ಈ 10K ಒಳಗೆ ಬಂದುಬಿಡ್ತೀರಾ. ಲೈಕ್ ದಿಸ್ ಈಸ್ ವಾಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಫ್ರಮ್ ದ ಲಾಸ್ಟ್ 3 to 4 years. ಸೊ ಹಿಂಗಿರಬೇಕಾದ್ರೆ 100 ಮಾರ್ಕ್ಸ್ನ ಫಸ್ಟ್ ನಾವು ಪ್ರಯಾರಿಟೈಸ್ ಮಾಡ್ಕೋಬೇಕಲ್ವಾ. ಇಟ್ಸ್ ನಾಟ್ ದಟ್ ನೀವು ಬರೀ 100 ಓದಿ 100 ಮಾರ್ಕ್ಸ್ಗೆ ಅಟೆಂಪ್ಟ್ ಮಾಡಿ ಅಂತ ನಾನು ಹೇಳ್ತಿಲ್ಲ, ಎಲ್ಲ ಚಾಪ್ಟರ್ಸು ಕವರ್ ಮಾಡೋಣ. ಫಸ್ಟು 100ನ ಸೇಫ್ ಮಾಡಿಕೊಂಡು ಆಮೇಲೆ ಬಾಕಿದಕ್ಕೆ ಹೋದರೆ ಅಟ್ಲೀಸ್ಟ್ ವಿಲ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ದಟ್ ಯು ಆರ್ ಸೆಕ್ಯೂರಿಂಗ್ ಯುವರ್ ಫಸ್ಟ್ 100 ಮಾರ್ಕ್ಸ್ ಅಂತ. ವಿತ್ ದ್ಯಾಟ್ ಯು ಆರ್ ಆಲ್ಸೋ ಸೆಕ್ಯೂರಿಂಗ್ ಯುವರ್ ರ್ಯಾಂಕ್ ಬಿಲೋ 10K. ಸೊ ಇದ್ರ ಬಗ್ಗೆ ಡೀಟೇಲಾಗಿ ನೆಕ್ಸ್ಟ್ ಬೇರೆ ವೀಡಿಯೋಸಲ್ಲಿ ಮಾತಾಡೋಣ, ಇವಾಗ ಟೈಮ್ ಇಲ್ಲ. ಅದಕ್ಕೋಸ್ಕರ ಐ ಹ್ಯಾವ್ ಜಸ್ಟ್ ಮೇಡ್ ಅ ಲಿಸ್ಟ್ ವೇರ್ ನಿಮಗೆ ಯಾವ ಚಾಪ್ಟರ್ಸ್ನ ಮಾಡಲೇಬೇಕು, ಯಾವ ಚಾಪ್ಟರ್ಸಿಂದ ಎಷ್ಟೆಷ್ಟು ಕ್ವಶನ್ ಬರ್ತಿದೆ ಅಂತ ಗೊತ್ತಾದ ತಕ್ಷಣ ಇಲ್ಲೇ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ, ಓಕೆ ನಾನು ಇಷ್ಟು ಚಾಪ್ಟರ್ ಮಾಡಿದ್ರೆ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಆ್ಯಂಡ್ ದಿಸ್ ಚಾಪ್ಟರ್ ವೈಸ್ ವೈಟೇಜ್ ಪ್ರಿಸೈಸ್ ಆಗಿ ಅಕ್ಯುರೇಟಾಗಿ ಇಷ್ಟಿಷ್ಟೇ ಕ್ವಶನ್ಸ್ ಬರುತ್ತೆ ಅಂತ ಅಲ್ಲ. ದಿಸ್ ಇಸ್ ಆನ್ ಆವ್ರೇಜ್ ಆಫ್ ದ ಲಾಸ್ಟ್ 3 to 4 years ಡೇಟಾ. ಸೊ ಒಂದು ಐಡಿಯಾ ಅಂತೂ ಸಿಗುತ್ತೆ. ಸೊ ದಿಸ್ ಇಸ್ ಟ್ರೆಂಡ್ ಅಂತೂ ಇದೇ ಥರ ಇರುತ್ತೆ, ಬಟ್ ಇಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್ ಎಕ್ಸಾಕ್ಟ್ 5, ಎಕ್ಸಾಕ್ಟ್ 4 ಈ ಥರ ಬರಲ್ಲ ಅಂತಷ್ಟೇ. ಸೊ ಇವಾಗಿಂದ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತೀನಿ ಅನ್ನೋರಿಗೆ ದಿಸ್ ವಿಡಿಯೋ ಕ್ಯಾನ್ ಬಿ ಅ ಗೇಮ್ ಚೇಂಜರ್. ಸೊ ಕರೆಕ್ಟಾಗಿ ನಾನು ಹೇಳೋದೆಲ್ಲ ನೀಟಾಗಿ ನೋಟ್ ಡೌನ್ ಮಾಡ್ಕೊಂಡು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವಾಗ ವಿಡಿಯೋ ತುಂಬ ಇಂಪಾರ್ಟೆಂಟ್ ಸ್ಟೇಜ್ಗೆ ಹೋಗ್ತಾ ಇದೆ. ಫಸ್ಟ್ ಟೈರಲ್ಲಿ ಕಮ್ಮಿ ಚಾಪ್ಟರ್ಸ್ ಬಟ್ ಹೈ ವೆಯ್ಟೇಜ್. ಈಗ ಒಂದು ಚಾಪ್ಟರ್ಗೆ ಇಷ್ಟು ಟೈಮ್ ಅಂತ ಕೊಡ್ತಿದ್ದೀರಾ, ಎಲ್ಲ ಚಾಪ್ಟರ್ಗೂ ಈಕ್ವಲ್ ಟೈಮ್ ಕೊಟ್ಟರೆ ಹೈ ವೆಯ್ಟೇಜ್ ಚಾಪ್ಟರ್ಸ್ಗೆ ನೀವು ಸೇಮ್ ಟೈಮ್ ಕೊಟ್ಟಿರ್ತೀರ, ಲೋ ವೆಯ್ಟೇಜ್ಗೂ ಸೇಮ್ ಟೈಮ್ ಕೊಟ್ಟಿರ್ತೀರ, ಅದು ಇಂಜಸ್ಟಿಸ್ ಅಲ್ವಾ. ಹಂಗಾಗಬಾರ್ದು. ಫಸ್ಟ್ ಮೇಕ್ ಶೋರ್ ದಟ್ ಯು ಆರ್ ವೆರಿ ಥರೋ ವಿತ್ ಹೈ ವೆಯ್ಟೇಜ್ ಚಾಪ್ಟರ್ಸ್. ಇವಾಗ ನೋಡ್ಬೋದು ಇಲ್ಲಿ ನಿಮಗೆ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಇದೆ. ಫಿಸಿಕಲ್ ಕೆಮಿಸ್ಟ್ರಿ ಅಂತ ಬಂದಾಗ ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್ ಇದೆ, ಆ್ಯಂಡ್ ಇನಾರ್ಗಾನಿಕ್ ಅಂತ ಬಂದಾಗ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇದೆ. ಸೊ ಇದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ದೀಸ್ ಚಾಪ್ಟರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನೋ ಅದರ್ ಗೋ ಫಾರ್ ಯು. ಯು ಹ್ಯಾವ್ ಟು ಬಿ ವೆರಿ ಥರೋ ವಿತ್ ಆಲ್ ಆಫ್ ದೆಮ್. ಆ್ಯಂಡ್ ಇಲ್ಲಿ ಆರ್ಗ್ಯಾನಿಕ್ ಚಾಪ್ಟರ್ಸು ಇದನ್ನು ಮುಂದೆ ಮಾತಾಡ್ತೀನಿ, ಆರ್ಗ್ಯಾನಿಕ್ ಚಾಪ್ಟರ್ಸ್ ಎಲ್ಲ ಹೇಗೆ ಕೇಟರ್ ಮಾಡ್ಬೋದು ಅಂತ. ಸೊ ಇದಿಷ್ಟನ್ನ ಕರೆಕ್ಟಾಗಿ ಕವರ್ ಮಾಡ್ತು ಅಂತಂದರೆ ನಿಮಗೆ 5, 9, 13, 17, 21 ಅಲ್ಲೇ 21 ಮಾರ್ಕ್ಸ್ ಬಂತು. ಸೊ ಇಲ್ಲಿ 100 ಮಾರ್ಕ್ಸ್ ಅಂತ ನಾವು ಮಾತಾಡ್ತಾ ಇದ್ದರೆ ಅರೌಂಡ್ 33 ಪರ್ ಸಬ್ಜೆಕ್ಟ್ ಮಾತಾಡ್ತಾ ಇರ್ತೀವಿ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ನಿಮಗೆ 5, 9, 13, 21 ಮಾರ್ಕ್ಸ್ ಇಲ್ಲೇ ಬಂದುಬಿಡುತ್ತೆ. ಇಷ್ಟು ಈ 5 ಯೂನಿಟ್ಸ್ನ ಕರೆಕ್ಟಾಗಿ ಪ್ರಿಪೇರ್ ಆದರೆ ನೆಕ್ಸ್ಟ್ ಬರೋದಾದರೆ ಆರ್ಗ್ಯಾನಿಕಲಿ ಕೆ ಸಿ ಟಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲ ಯೂಶ್ವಲಿ ಆರ್ಗ್ಯಾನಿಕ್ ಕಡೆ ಸ್ವಲ್ಪ ಬಯಾಸ್ಡ್ ಇರ್ತಾರೆ. ದೇ ಲೈಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅನಿಸುತ್ತೆ. ಸೊ ಆರ್ಗ್ಯಾನಿಕಲಿ ಇಫ್ ಯು ಅಗೇನ್ ಗೋ ಥ್ರೂ ದೀಸ್ 4 ಚಾಪ್ಟರ್ಸ್ ಅಲ್ವಾ, 4 ಯೂನಿಟ್ಸ್ ಆರ್ ಸಮಥಿಂಗ್, ಯು ವಿಲ್ ಅಗೇನ್ ಬಿ ಸೆಕ್ಯೂರಿಂಗ್ ಅರೌಂಡ್ 16 ಮಾರ್ಕ್ಸ್. ನಾನು ಎಕ್ಸಾಕ್ಟ್ಲಿ 16 ಮಾರ್ಕ್ಸ್ ಅಂತಿಲ್ಲ, ಅರೌಂಡ್ 16. ಸೊ 21 + 16 ಇಟ್ ಕಮ್ಸ್ ಡೌನ್ ಟು 37. 37 ಇಸ್ ಅ ಹ್ಯೂಜ್ ನಂಬರ್ ವೆನ್ ವಿ ಆರ್ ಓನ್ಲಿ ಟಾಕಿಂಗ್ ಅಬೌಟ್ ಸೆಕ್ಯೂರಿಂಗ್ ಆರ್ ರ್ಯಾಂಕ್ ಬಿಲೋ 10K. ಸೊ ಮೇಕ್ ಶೋರ್ ಯು ಆರ್ ವೆರಿ ಥರೋ ವಿತ್ ದೆಮ್ ಫಸ್ಟ್ ಆ್ಯಂಡ್ ದೆನ್ ಲೇಟರ್ ಆನ್ ಮುಂದೆ ಹೋಗೋಣ. ಸೊ ಒನ್ಸ್ ಯು ಆರ್ ರೆಡಿ ವಿತ್ ದೋಸ್ ಚಾಪ್ಟರ್ಸ್, ಚಾಪ್ಟರ್ ವೈಸ್ ವೆಯ್ಟೇಜ್ ಅಂತ ಮಾತಾಡ್ತಾ ಇದ್ದೀವಿ. ಕಂಟಿನ್ಯೂಡ್ ಸೆನ್ಸಲ್ಲಿ ಮಾತಾಡೋದಾದರೆ ಒಂದಷ್ಟು ಚಾಪ್ಟರ್ಸಲ್ಲಿ ವೆಯ್ಟೇಜ್ ಕಮ್ಮಿ ಇದ್ರೂ ಈಸಿ ಇದೆ. ಸೊ ಈಸಿ ಇರೋನ ವೆಯ್ಟೇಜ್ ಕಮ್ಮಿ ಇದ್ರೂ ಬೇಗ ಟೈಮಲ್ಲಿ ಕ್ವಿಕ್ ಟೈಮಲ್ಲಿ ಕವರ್ ಮಾಡ್ಬೋದಲ್ವಾ. ಅದಕ್ಕೋಸ್ಕರ ಇದನ್ನು ಕೂಡ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ. ವೆನ್ ಯು ಆರ್ ಮೇಕಿಂಗ್ ಯುವರ್ ಪ್ರಿಪ್ರೇಷನ್ ರೋಡ್ ಮ್ಯಾಪ್ ವೆರಿ ಕ್ಲಿಯರ್. ಈಸಿ ಆ್ಯಂಡ್ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಬಂದು ಕೆಮಿಕಲ್ ಬಾಂಡಿಂಗ್ ಇದೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇದೆ, ಈಕ್ವಿಲಿಬ್ರಿಯಮ್ ಇದೆ. ದೀಸ್ ಥಿಂಗ್ಸ್ ಕ್ಯಾನ್ ಬಿ ಕವರ್ಡ್ ಇನ್ ಅ ವೆರಿ ಲೆಸ್ ಸ್ಪ್ಯಾನ್ ಆಫ್ ಟೈಮ್. ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ಇಟ್ ಮೈಟ್ ಸೀಮ್ ಬೇಗ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಚಾಪ್ಟರ್ ದೊಡ್ಡದಿದೆ ಅಂತ ಅನ್ಸ್ಬೋದು, ಈಕ್ವಿಲಿಬ್ರಿಯಮ್ ಕಾನ್ಸೆಪ್ಟ್ ಜಾಸ್ತಿ ಇದೆ ಅಂತ ನಿಮ್ಗೆ ಅನ್ಸ್ಬೋದು, ಬಟ್ ಎವ್ರಿಥಿಂಗ್ ಇಸ್ ಲಿಂಕ್ಡ್ ಟು ಈಚ್ ಅದರ್ ಆ್ಯಂಡ್ ಇಟ್ ಮೇಕ್ಸ್ ಸ್ಟಡಿಂಗ್ ದಟ್ ಪರ್ಟಿಕ್ಯುಲರ್ ಚಾಪ್ಟರ್ ವೆರಿ ಈಸಿ ಆ್ಯಂಡ್ ವೆರಿ ಸಿಂಪಲ್.
ಈ ಥರ ಕನೆಕ್ಷನ್ ಇರೋದ್ರಿಂದ ಕಮ್ಮಿ ಟೈಮಲ್ಲಿ ಯು ಕ್ಯಾನ್ ಮೇಕ್ ಜಸ್ಟಿಸ್ ಟು ಆಲ್ ದೀಸ್ ಚಾಪ್ಟರ್ಸ್. ನೆಕ್ಸ್ಟ್ ನನ್ನ ಸ್ಟ್ರಾಟಜಿ ಏನಿತ್ತು ಕೆಮಿಸ್ಟ್ರಿಗೆ ಅನ್ನೋದ್ರ ಬಗ್ಗೆ ಕ್ವಿಕ್ಕಾಗಿ ಮಾತಾಡೋದಾದರೆ, ಫಸ್ಟ್ ಥಿಂಗ್ ಆರ್ಗ್ಯಾನಿಕ್ ಬಗ್ಗೆ ಮಾತಾಡೋಣ. ತುಂಬ ಜನಕ್ಕೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಸ್ವಲ್ಪ RCB CSK ಆಗಲ್ಲ ನೋಡಿ, ಆ ಥರ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೇಲೆ ತುಂಬ ಜನಕ್ಕೆ ಸ್ವಲ್ಪ ಎನಿಮಿಟಿ ಇದೆ. ಅದನ್ನ ಕ್ಲಿಯರ್ ಮಾಡೋದಾದರೆ, ಆರ್ಗ್ಯಾನಿಕ್ಗೆ ಮೇಕ್ ಶೋರ್ ಯು ಆರ್ ವೆರಿ ಥರೋ ವಿತ್ NCERT. ಯಾವುದೋ ಲೈಕ್ ರೆಫರೆನ್ಸ್ ಬುಕ್ ನೋಡೋಕೆ ಹೋದರೆ ಒಂದು ಚಾಪ್ಟ್ರಲ್ಲಿ NCERTಲಿ ಒಂದು ಪೇಜ್ ಇರೋದನ್ನ ಅಲ್ಲಿ 5 ಪೇಜ್ ಕೊಟ್ಟು 50 ಎಕ್ಸ್ಟ್ರಾ ರಿಯಾಕ್ಷನ್ ಕೊಟ್ಟು 20 ಎಕ್ಸ್ಟ್ರಾ ಕನ್ವರ್ಷನ್ ಕೊಟ್ಟಿರ್ತಾರೆ. ಐ ಡೋಂಟ್ ವಾಂಟ್ ಎನಿಬಡಿ ಟು ಫಾಲ್ ಇನ್ ದಿಸ್ ಮೆಸ್, ಎಸ್ಪೆಷಲಿ ಡ್ಯೂರಿಂಗ್ ದಿಸ್ ಟೈಮ್ ವೇರ್ ದರ್ ಇಸ್ ವೆರಿ ಲೆಸ್ ಟೈಮ್. NCERT ಟೆಕ್ಸ್ಟ್ ಬುಕ್ ಏನಿದೆ ಅದನ್ನು ತೊಗೊಳ್ಳಿ, ಕ್ಲೀನಾಗಿ ವರ್ಡ್ ಟು ವರ್ಡ್ ಈ ಲೈನಿಂದ ಈ ಲೈನ್ಗೆ ಈ ಪೇಜಿಂದ ಈ ಪೇಜ್ಗೆ ಹೋಗ್ತಿದ್ದೀನಿ ಅಂದರೆ ಈ ಪೇಜಲ್ಲಿ ಏನಿದೆ, ಯಾವ ಜಾಗದಲ್ಲಿ ಯಾವ ರಿಯಾಕ್ಷನ್ ಇದೆ ಅಂತ ಕಣ್ಣು ಮುಚ್ಚಿದ್ರೆ ಇಟ್ ಶುಡ್ ಬಿ ವಿಜುವಲೈಸಬಲ್ ವಿತ್ ಫಾರ್ ಯು. ಸೊ ಒನ್ಸ್ ಯು ಆರ್ ದಿಸ್ ಥರೋ, I don't think there is a need for going through any big reference book or something, because KCETಲಿ ಕ್ವಶನ್ಸ್ ಲೆವೆಲ್ ಈಸಿನೇ ಇರುತ್ತೆ. ಐ ಆಮ್ ರಿಪೀಟಿಂಗ್ ದಿಸ್ ಅಗೇನ್ ಆ್ಯಂಡ್ ಅಗೇನ್. ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿನ NCERTಗೆ ಥರೋ ಆದರೆ ಮಾಡ್ಬೋದು. ಕನ್ವರ್ಜನ್ಸ್ನೆಲ್ಲ ಬರೆದು ಪ್ರಾಕ್ಟೀಸ್ ಮಾಡಿ. ಒನ್ಸ್ ಯು ಸ್ಟಾರ್ಟ್ ರೈಟಿಂಗ್ ಥಿಂಗ್ಸ್ ಅಲ್ವಾ, ಯು ವಿಲ್ ಸ್ಟಾರ್ಟ್ ರಿಮೆಂಬರಿಂಗ್ ಥಿಂಗ್ಸ್. ಅದಕ್ಕೋಸ್ಕರ ಹೇಳ್ತೀನಿ, ದಟ್ ವಾಸ್ ವಾಟ್ ಐ ಡಿಡ್. ಜೊತೆಗೆ ಫ್ಲ್ಯಾಶ್ ಕಾರ್ಡ್ಸ್ ಅದು ಇದೆಲ್ಲ ಆಬ್ವಿಯಸ್ಲಿ ನಿಮ್ಗೆ ಗೊತ್ತೇ ಇರುತ್ತೆ. ಇನ್ಆರ್ಗ್ಯಾನಿಕ್ಗೆ ಆಬ್ವಿಯಸ್ಲಿ ಸ್ವಲ್ಪ ಥಿಯರಿ ಹೆವಿ ಇರುತ್ತೆ. ದರ್ ವಿಲ್ ಬಿ ಅ ಲಾಟ್ ಆಫ್ ಥಿಂಗ್ಸ್ ಟು ರಿಮೆಂಬರ್, ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಜಾಸ್ತಿ. ವಾಟ್ ಐ ಯೂಸ್ ಟು ಡೂ ವಾಸ್, ಒಂದು ಕಾಂಪೌಂಡ್ ಅಂತ ತಗೊಂಡ ತಕ್ಷಣ ಐ ಯೂಸ್ ಟು ಪ್ಲೇಸ್ ಇಟ್ ಇನ್ ದ ಸೆಂಟರ್. ಅದ್ರದ್ದು ಫಿಸಿಕಲ್ ಪ್ರಾಪರ್ಟೀಸ್ ಇರ್ಬೋದು, ಕೆಮಿಕಲ್ ಪ್ರಾಪರ್ಟೀಸ್ ಇರ್ಬೋದು, ಅನಾಮಲಸ್ ಬಿಹೇವಿಯರ್ ಇರ್ಬೋದು, ಅಪ್ಲಿಕೇಶನ್ಸ್ ಇರ್ಬೋದು. ಈ ಥರ ಯೂಸ್ ಟು ಮೇಕ್ ಸಮ್ ಫ್ಲ್ಯಾಶ್ ಕಾರ್ಡ್ಸ್. ಯಾವುದೇ ಒಂದು ಕೆಮಿಸ್ಟ್ರಿ ಚಾಪ್ಟರ್ ಓದೋಕ್ಕಿಂತ ಮುಂಚೆ ಆ ಫ್ಲ್ಯಾಶ್ ಕಾರ್ಡ್ಸ್ನ ಒಂದು ಸಲ ಸುಮ್ಮನೆ ನೋಡ್ತಿದ್ದೆ. ಅವಾಗ ನನಗೆ ಎಕ್ಸಾಮಲ್ಲಿ ಯಾವುದೋ ಒಂದು ಅನಾಮಲಸ್ ಬಿಹೇವಿಯರ್ ಬಂದರೆ, ಓಕೆ ನಾನು ಈ ಸರ್ಕಲಿಂದ ರೈಟ್ ಸೈಡ್ಗೆ ಹಾಕಿದ್ದೆ ಆರೋನ, ಸೊ ಅದು ಈ ಪಾರ್ಟಲ್ಲಿ ಇತ್ತು ಅನ್ನೋ ಥರ ಒಂದು ಪಿಕ್ಟೋರಿಯಲ್ ಮೆಮೊರಿ ನೆನಪಿತ್ತು. ದಟ್ ಹೆಲ್ಪ್ ಮೀ. ಆಬ್ವಿಯಸ್ಲಿ ಹೆಲ್ಪ್ ಆಗುತ್ತೆ ನಿಮಗೂ. ಟ್ರೈ ಮಾಡಿ, ಬಿಕಾಸ್ ಟೈಮ್ ಕಮ್ಮಿ ಇರುವಾಗ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಯು ಅ ಲಾಟ್. ಆ್ಯಂಡ್ ಥರ್ಡ್ ಥಿಂಗ್ ಬಂದು ಫಿಸಿಕಲ್ ಕೆಮಿಸ್ಟ್ರಿಗೆ ಇಟ್ಸ್ ಆಬ್ವಿಯಸ್ಲಿ ಲೈಕ್ ಫಿಸಿಕ್ಸ್. ಸೊ ಫಾರ್ಮುಲಾಸ್ ಇರುತ್ತೆ, ಒಂದಷ್ಟು ಸ್ವಲ್ಪ ನ್ಯೂಮರಿಕಲ್ಸ್ ಇರುತ್ತೆ. NCERT ಎಕ್ಸಸೈಸ್ ಇಂಟೆಕ್ಸ್ಟ್ ಎಲ್ಲ ಥರ ಆದರೆ ಯು ಡೋಂಟ್ ರಿಕ್ವೈರ್ ಟು ಡೂ ಎನಿ ಕೈಂಡ್ ಆಫ್ ಅಡಿಷ್ನಲ್ ರೆಫರೆನ್ಸ್ ಬುಕ್ಸ್, JEE ಸ್ಟಫ್, ನೀಟ್ ಸ್ಟಫ್ ಆರ್ ವಾಟ್ಸ್ ಎವರ್. ಅವೆಲ್ಲ ಸ್ವಲ್ಪ ಲೆವೆಲ್ ಹೈ ಇರುತ್ತೆ. ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಒಳ್ಳೆಯದು ಇಫ್ ಯು ಆರ್ ಥರೋ ವಿತ್ ದ ಕಾನ್ಸೆಪ್ಟ್ಸ್ ಆಲ್ರೆಡಿ. ಬಟ್ ಇವಾಗ ನೀವು ಕಾನ್ಸೆಪ್ಟ್ಸು ಓದ್ತಿದ್ದೀನಿ, ಇದು ಮಾಡ್ತಿದ್ದೀನಿ ಅಂದ ತಕ್ಷಣ ಗೋಯಿಂಗ್ ಥ್ರೂ JEE ಅಡ್ವಾನ್ಸ್ ಕ್ವಶನ್ಸ್ ಆ್ಯಂಡ್ ಆಲ್ ವಿಲ್ ಓನ್ಲಿ ಹೆಲ್ಪ್ ಇನ್ ಲೋವರಿಂಗ್ ಯುವರ್ ಕಾನ್ಫಿಡೆನ್ಸ್. ಅದಕ್ಕೆ ನಾನು ಅದನ್ನ ಯೂಶಲಿ ರೆಕಮೆಂಡ್ ಮಾಡಲ್ಲ. ಒನ್ಸ್ ಯು ಆರ್ ಕಂಪ್ಲೀಟಿಂಗ್ ಆಲ್ ದೀಸ್ ಚಾಪ್ಟರ್ಸ್, ಫಾರ್ ಅ ಕ್ವಿಕ್ ಚೆಕ್ ಯು ಕ್ಯಾನ್ ಜಸ್ಟ್ ಗೋ ಥ್ರೂ KCET PYQs. ಅವಾಗ ನಿಮಗೆ ಕಾನ್ಫಿಡೆನ್ಸು ಬರುತ್ತೆ. ಸ್ವಲ್ಪ ಈಸಿ ಕ್ವಶನ್ಸ್ ಕೇಳ್ತಾರೆ, ಮಾಡ್ಬೋದು, ಏನೋ ಒಂದು ಮಾಡೋಣ ಬಿಡು ಅಂತ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ದಟ್ ಕಾನ್ಫಿಡೆನ್ಸ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಇಂಪಾರ್ಟೆಂಟ್. ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ, ಇಲ್ಲಿ ಯಾವ ಪ್ರಿಪ್ರೇಷನ್ ಆಗಲಿ ಇದಾಗಲಿ ಎವ್ರಿಥಿಂಗ್ ಮ್ಯಾಟರ್ಸ್ ಟು ಸಮ್ ಎಕ್ಸ್ಟೆಂಟ್. ಬಟ್ ಅದಕ್ಕಿಂತ ಮೀರಿ ಆನ್ ಯುವರ್ ಎಕ್ಸಾಮಿನೇಷನ್ ಡೇ ಎವ್ರಿಥಿಂಗ್ ದಟ್ ಹೆಲ್ಪ್ಸ್ ಇಸ್ ಯುವರ್ ಕಾನ್ಫಿಡೆನ್ಸ್ ಆನ್ ಯು, ಆರ್ ಇಟ್ಸ್ ದ ಕಾನ್ಫಿಡೆನ್ಸ್ ಆನ್ ಯುವರ್ ಲೆವೆಲ್ ಆಫ್ ಪ್ರಿಪ್ರೇಷನ್. ಸೊ ರಿಸೋರ್ಸಸ್, ಪ್ರಿಪ್ರೇಷನ್ ಎಲ್ಲದ್ರ ಬಗ್ಗೆ ಮಾತಾಡಿದೆ. ನೆಕ್ಸ್ಟ್ ವೀಡಿಯೋಲಿ ಫಿಸಿಕ್ಸ್ ಬಗ್ಗೆ ಮಾತಾಡೋಣ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ವಿತ್ ದಟ್ ನೋಟ್ ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆಯಿತಾ. ಶೇರ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಯೂಶ್ವಲಿ ಈ ಥರ ಸ್ಟಡಿ ರಿಲೇಟೆಡ್ ವೀಡಿಯೋಸ್ ಯಾವುದ್ರಲ್ಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ. ಅಗೇನ್ ಡಿಸ್ಕ್ಲೈಮರ್, ನಾನು ಹೇಳಿರೋ ಚಾಪ್ಟರ್ಸ್ ಎಲ್ಲ ಹೈ ವೇಟೇಜ್ ಇದೆ ಅಂತ ಅಷ್ಟೇ. ಇಟ್ಸ್ ನಾಟ್ ದಟ್ ನೀವು ಬೇರೆ ಚಾಪ್ಟರ್ಸ್ ಓದಬಾರ್ದು ಅಂತ. ದ ಓನ್ಲಿ ಥಿಂಗ್ ಐ ಹ್ಯಾವ್ ಮೆನ್ಷನ್ ಹಿಯರ್ ಇಸ್, ಫಸ್ಟ್ ನೀವು ಇದನ್ನಾದರೂ ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಹೋಗಿ ಯಾವುದೋ ವೇಟೇಜ್ ಇಲ್ಲದೆ ಇರೋ ಚಾಪ್ಟರ್ಗೆ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡ್ತಾ ಹೋದರೆ ವೇಸ್ಟ್ ಅಲ್ವಾ. ಅದಕ್ಕೋಸ್ಕರ ಐ ಜಸ್ಟ್ ಮ್ಯಾನೇಜ್ ಟು ಶಾರ್ಟ್ ಲಿಸ್ಟ್ ದೀಸ್ ಚಾಪ್ಟರ್ಸ್. I hope you understand the importance of the situation. Keep studying, keep learning.